ಬದುಕಿ ಸಾಯ್ತಾ ಇರ್ತಾವ. ಅದು ಇವೇನು ದೊಡ್ಡ ಕ್ರಿಮಿನಲ್ ವ್ಯವಹಾರಗಳನ್ನ ಮಾಡಿ ಯಾರನ್ನೋ ಕೊಲೆನೋ ಮತ್ತೆ ಮಾಡ್ತಾರೆ, ಹಿಂದೊಬ್ಬರು ಇರ್ತಾರೆ. ಸಹಜವಾದ ಕೊಲೆ ಆಗಿದ್ದು ಬೇರೆ, ಅದು ಏನು ಜಗಳಕ್ಕೋ ಹೆಂಡತಿ ಜೊತೆ ಜಗಳಗಳು, ಮತ್ತೇನೋ ಹೆಂಡತಿ ಅನೈತಿಕ ಸಂಬಂಧ, ಮತ್ತೇವ ಸಂಬಂಧಗಳು, ಇವುಗಳಿಂದ ಆಗುವಂತಲ್ಲೇ ಬಂದು ಯಾರು ಸಹಾಯ ಮಾಡೋದಿಲ್ಲ. ಅವ್ರು ಅಲ್ಲಿ ದುಡಿದು ಊಟ ಮಾಡಬೇಕು, ಅವ್ರು ಹೇಳ್ಕೊಳ್ತಿರ್ಬೇಕು. ಇನ್ನು ಕೆಲವೊಂದು ಮಂದಿ ಇರ್ತಾರೆ ಹೇಳ ಭಯೋತ್ಪಾದಕರು, ಅವರಿಂದ ಯಾರಿದಾರ, ಯಾರು ದುಡ್ಡು ಸಪ್ಲೈ ಮಾಡ್ತಾರೆ, ಅವ್ರ ಕಡೆದು ಯಾವ ಕೊಟ್ಟು ಹೋದ ಇವತ್ತು ತೊಗೊಂಡು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಜೈಲಾಧಿಕಾರಿಗಳನ್ನ ಬಿಡುವಾಗಿಲ್ಲ. ಅವ್ರನ್ನ ಇದು ಎನ್ಕ್ವೈರಿ ಮಾಡಿ ನೀವು ಯಾರು ಕೊಟ್ಟ ಬಂದು ಅವ್ನು ಕೊಟ್ಟರೆ ಹೆಂಗೆ ಕೊಟ್ಟ, ಎಲ್ಲಿ ಬಂತು ಅವ್ನು ದುಡ್ಡ, ಅವನ ಮೊಬೈಲ್ಗೆ ಫೋನ್ಪೇ ಇರ್ಬೋದು, ಮತ್ತಿನ್ನು ಬಂದಾವೇನು, ಏನು ಯಾರಿಂದ ಬಂತದು, ಇವು ತನಿಖೆ ಆಗಬೇಕಾಗಿದ್ರು. ಎಲ್ಲಿಂದ ಬಂತಪ್ಪ ಅಂತ ದೊಡ್ಡ ಕ್ರಿಮಿನಲ್ಸ್ ಎಲ್ಲ ಇವರು ಇದರಿಂದ ಒಬ್ಬೊಬ್ಬ ನಿಶ್ಚಿತ ಇರ್ತಾರೆ. ಯಾಕೆಂತಂದ್ರೆ ಇವ್ರ ಕಡೆ ಮಾಡಿಸ್ತಿರ್ತಾರೆ ಅಂತ ಕೆಲಸಗಳನ್ನು ಮಾಡಿಸೋದ್ರಾಗ ಎಂಟ್ರಿ ಆಗ್ತಿರ್ತಾರೆ. ಅವರಿಂದಾಗಿ ಉಳಿದವ್ರಿಗೆ ಅನುಕೂಲ ಆಗಿ ಹೋಗ್ಬಿಡ್ತಿರ್ತಾವೆ ಅದರಲ್ಲಿ. ನಂದು ಚುಪ್ ನಿಂದು ಚುಪ್. ಇವತ್ತು ನೋಡಿರಿ ಭ್ರಷ್ಟಾಚಾರ ಯಾಕೆ ಹೆಚ್ಚಾಗ್ಯದಪ್ಪ ಈ ದೇಶದಲ್ಲಿ ಅಂದರೆ ಅಧಿಕಾರಶಾಹಿ ವರ್ಗದವರು ನಾವು ದುಡ್ಡು ಮಾಡ್ಕೊಳ್ಳಿಕ್ಕೆ ರಾಜಕಾರಣಿಗಳು ಭ್ರಷ್ಟ ಮಾಡ್ತಾರೆ. ರಾಜಕಾರಣಿಗಳು ಇರೋದು 5 ವರ್ಷ ನೂರಾರು ಕೋಟಿ ಮಾಡ್ಕೊಂಡು ಹೋಗೋಣ, ನಾವು ಮುಂದೆ ಏನು ಬರ್ತೀವಲ್ಲ ಗೊತ್ತಿಲ್ಲ ಆರಿಸಿ ಅಂತೇಳಿ ಅವರು ಅಧಿಕಾರಿಗಳು ಭ್ರಷ್ಟ ಮಾಡ್ತಾರೆ, ತಾವು ಭ್ರಷ್ಟ ಆಗ್ತಾರೆ. ಹೀಗಾಗಿ ತಮ್ಮ ರಾಜಕೀಯ ಅಸ್ತಿತ್ವ ಸಲುವಾಗಿ ಅಪರಾಧಿ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ ಇವರೆಲ್ಲ. ಅಧಿಕಾರಶಾಹಿ ಜನನೂ ಅಷ್ಟೆ, ಅಧಿಕಾರಶಾಹಿ ಜನ ದುಡ್ಡಿಗೆ ಏನೇನೋ ಮಾಡ್ತಿರ್ತಾರೆ. ಅದು ಇಂಥವ್ರಿಂದಾಗಿ ಇಲ್ಲಿ ಒಳಗೆ ಎಲ್ಲ ವ್ಯವಹಾರ ನಡೀತಿರ್ತಾವೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯರು ಹೇಳಿದ್ರೆ ಮುಗಿಲಿಲ್ಲ, ವಿಶೇಷ ಆತಿಥ್ಯ ಕೊಡ್ತಾ ಇದ್ದಾರೆ, ನಾವು ಶಿಕ್ಷಾ ಅದು ತನಿಖೆ ಮಾಡೋಕೆ ಹಚ್ತಾ ಇದ್ದೀವಿ ಅಂತೇಳಿ ಬರೀ ಬಾಯಿ ಮಾತಲ್ಲ ಆಗಬೇಕ್ರಿ ಅವು. ಈಗ ನೋಡಿರಿ ಸಾಕಷ್ಟು ನಮ್ಮ ಲೋಕಾಯುಕ್ತದವರು CBI ಇದ್ದರು, ಪಾಪ ಅವರು ಅದ್ರ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಹಿಡಿದು ಕೊಡ್ತಾರೆ, ಅವ್ರಿಗೆ ಶಿಕ್ಷಣ ಆಗೋದಿಲ್ಲ. ಎಷ್ಟು ಹಿಡಿದು ಕೊಟ್ಟಿಲ್ಲ ಅಪರಾಧಿಗಳನ್ನ.